ಮಾಡ್ತೀಯಾರಿಲ್ಲಿ? ಯಾರು ಬರ ಕೇಳಿದಿವ್ರನ್ನ? ನಾನೇ. ತಾಯಂದ್ರಿಗೆ ದೊಡ್ಡ ದೊಡ್ಡ ಒಡವೆನ ಕೊಟ್ಟು ಖುಷಿ ಪಡ್ಸಕ್ಕಾಗಲ್ಲ. ಚಿಕ್ಕ ಚಿಕ್ಕ ಖುಷಿನೇ ಅವರಿಗೆ ಸಂತೋಷ ಕೊಡುತ್ತೆ. ಇವತ್ತು ಯುಕ್ತ ಖುಷಿಯಾಗಿರೋದನ್ನ ನೋಡಿದ್ರೆ ಅಮ್ಮಂಗೂ ಖುಷಿ ಆಗುತ್ತೆ. ಅವ್ರ ಮಗಳ ಜೀವನ ಸರಿ ಹೋಯ್ತಲ್ಲ ಅಂತ ಸಮಾಧಾನನೂ ಆಗುತ್ತೆ. ಇದೆಲ್ಲ ನಿನಗೆ ಗೊತ್ತಾಗಲ್ಲ. ನಿಂದು ಇಂಟರ್ನ್ಯಾಷನಲ್ ತಲೆ ಅಲ್ವಾ, ಸುಮ್ಮನೆ ಇರು. ಶಡಪ್. ವಾಟ್ ಎವರ್, ಅನ್ಕೊಂಡಿರೋ ಕೆಲಸ ಕರೆಕ್ಟಾಗಿ ಆದರೆ ಅಷ್ಟೇ ಸಾಕು ನನಗೆ. ಥ್ಯಾಂಕ್ಸ್ ಅಮ್ಮ. ಇವತ್ತು ನೀನು ಇರಲಿಲ್ಲ ಅಂತ ಬೇಜಾರಾಗ್ತಿತ್ತು, ಈಗ ಬೇಜಾರಿಲ್ಲ. ಅಯ್ಯೋ ಕಂದ, ಶುಭ ಕರೆದ್ಮೇಲೆ ಬರಕ್ಕಾಗಲ್ಲ ಅಂತ ಹೇಳಕ್ಕಾಗತ್ತಾ? ನಿನ್ ಖುಷಿನ ಕಂಡಾನೆ ನೋಡ್ದೆ. ಮನೇಲಿ ಹೇಗೆ ಸುಮ್ಮನೆ ಕೂತ್ಕೊಳ್ಳಿ, ಮನ್ಸು ತಡಿಲಿಲ್ಲ. ಅದಕ್ಕೆ ಸೀದಾ ಕಾರ್ ಹತ್ಕೊಂಡು ಬಂದ್ಬಿಟ್ಟೆ. ಬಾ. ಅಯ್ಯೋ ಬಿಗ್ರೆ, ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಮ ಅಳಿಯನ ಅಮ್ಮ ಶೀಲಾ ಅಂತ ಫಸ್ಟ್ ಟೈಮ್ ನೋಡ್ತಿದ್ದೀರಲ್ವಾ? ಬನ್ನಿ ಒಳಗೆ. ಇಶಾನಿ, ಅಯ್ಯೋ ನನ್ನ ಸೊಸೆ ಎಷ್ಟು ಮುದ್ದಾಗಿದ್ದಾಳೆ. ಕೈ ತೊಳೆದು ಮುಟ್ಬೇಕು, ಮಹಾಲಕ್ಷ್ಮಿ ತರ ಇದ್ದಾಳೆ. ಸೇರ್ ಒದ್ದು ಬಲ್ಗಲಿಟ್ಟು ಒಳಗ್ ಬಾ ಅಮ್ಮ. ಬೆಳಕಾಗುತ್ತಿದೆ, ಒಳಿತಾಗುತ್ತಿದೆ, ಒಂದಾಗುತ್ತಿದೆ ಬಾಳು, ಬದುಕೊಂಡು ಬೆಳಗೋ ದೀಪ, ಶುಭಸ್ಯ ಶೀಘ್ರಂ. ಹೊಸದಾಗುತ್ತಿದೆ, ಹೊಸತಾಗುತ್ತಿದೆ, ಒಣವಾಗುತ್ತಿದೆ ನೀ ಹಾಡು, ಆಗುವುದು ಉಳಿತೆ ಆಗಲಿ, ಶುಭಸ್ಯ ಶೀಘ್ರಂ, ಶುಭಸ್ಯ ಶೀಘ್ರಂ. ಇಷ್ಟು ದಿನ ನಮ್ಮ ಮನೆ ಸೊಸೆ ನಮ್ಮ ಮನೆ ದೀಪ ಬೆಳಗ್ಲಿ ಅಂತ ಕಾಯ್ತಾ ಇದ್ದೆ. ಈಗ ಅದಕ್ಕೆ ಕಾಲ ಕೂಡ್ ಬಂತು. ಎಲ್ಲ ದೇವರಿಚ್ಛೆ. ನಿನ್ ಕಾಲಿಟ್ಗಳಿಗೆ ಇಡೀ ಮನೆ ಕಲಕಲ ಅಂತಿದೆ. ಏನ್ ಹೇಳ್ತೀರಾ ಬಿಗ್ರೆ? ನೀನ್ ದೀಪ ಬೆಳಗಮ್ಮ. ಶುಭ, ನಿಮ್ಮ ಫ್ಯಾಮಿಲಿಯಲ್ಲಿ ನೀನು ಮತ್ತೆ ನಿಮ್ಮ ಚಿಕ್ಕಮ್ಮ ಇಬ್ಬರೇನ ಈ ಥರ ಇರೋದು? ಏನು ಸ್ಕ್ರೂ ರೋಸ್ ಆಗಿರೋ ಪೀಸ್ಗಳು. ಏನೋ ಬರ್ತೀಯ ನೋಡು, 3 ಜನ ಆಗ್ತೇವೆ. ಏನಂದೆ? ನಿಂತ್ಕೊಳ್ಳಯ್ಯ. ಮೊದಲೇ ಯಮನ್ ಓವರ್ ಆ್ಯಕ್ಟಿಂಗ್ ನೋಡೋಕ್ಕಾಗತ್ತೆ. ನಾನು ಇಲ್ಲಿ ಸುಮ್ಮನೆ ನಿಂತಿದ್ದೀನಿ ಅಂಥದ್ರಲ್ಲಿ ಇವನಪ್ಪ ಪಿಸ ಪಿಸ ಅಂದ್ಕೊಂಡು ಅನ್ಕಷ್ಟು ನನಗೆ. ಅದ್ಯಾಕೆ ಯಾವಾಗಲೂ ಸೀದಾ ಸೀದಾ ಅಂತಿರ್ತೀಯ? ನಾನ್ಸೆನ್ಸ್. ನಿನ್ ಕಿವಿ ಹತ್ರ ಬಂದು ಪಿಸ್ ಪಿಸ ಅಂದ್ರೆ ಜೀವನೇ ಬಿಸಿ ಆಗುತ್ತೆ ಕಣಯ್ಯ. ಹೆಂಗೆ ಹೇಳ್ಕೊಳ್ಳಿ ಅದನ್ನ? ದೊಡ್ಡ ಮನೆ ಮಗಳಾದ್ರೂ ಎಷ್ಟು ಶ್ರದ್ಧೆ ಭಕ್ತಿ ಇದೆ. ನಾಟಕ ಮಾಡಿದ್ರೆ ಕಂಪ್ನಿ ನಾಟಕನೇ ಮಾಡ್ತೀಯಾಳೆ. ಯಾವಾಗ ಸಿಕ್ಕಾಕೋತಾಳೋ ಏನು? ನಾನೊಂದು ಹುಡುಗನ ಪ್ರೀತಿಸ್ತಿದ್ದೀನಿ. ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ, ನಿಮ್ನೆಲ್ಲರನ್ನು ಬೀದಿ ತಳ್ತೀನಿ. ಒಂದೇ ಒಂದಿನ ನನ್ನ ಜೊತೆ ಹೆಂಡತಿಯಾಗಿ ಒಂದು ರಾತ್ರಿ ನನ್ನ ಜೊತೆ ಅಡ್ಜಸ್ಟ್ ಮಾಡ್ಕೊ. ಆಮೇಲೆ ನಿಮ್ಮ ಬಾಯ್ ಫ್ರೆಂಡ್ ಜೊತೆ ನೀನು ಆಗಿರು. ನಮ್ಮ ತಂಗಿ ಲೈಫ್ ಚೆನ್ನಾಗಿರ್ಬೇಕು ಅಂದರೆ ನೀನು ಈ ಕೆಲಸ ಮಾಡಲೇಬೇಕು.
ಅವ್ರ ಮನೆಯವರು ಯುಕ್ತಾನ ಸೊಸೆ ಅಂತ ಒಪ್ಕೋಬೇಕು ಅಂದ್ರೆ ಅವ್ರ ಮನೆ ಮಗಳು ಈಶಾನಿನ ನಿನ್ನ ಮದುವೆ ಆಗಿ ಈ ಮನೆಗೆ ಸೊಸೆ ಆಗಿ ಕರ್ಕೊಂಡ್ಬರ್ಬೇಕಂತೆ. ನಾನು ಮನ್ಸಾರೇ ಮದ್ವೆಗೆ ಒಪ್ಪಿದ್ದೀನಿ. ನಾನು ಈ ಮದ್ವೆ ಆಗ್ತೀನಿ. ಚೆನ್ನಾಗಿದ್ದೀರಾ? ಕೆಲವ್ರ ಹತ್ರ ಕೆಲವು ಪ್ರಶ್ನೆ ಎಲ್ಲ ಕೇಳಬಾರ್ದು. ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹೂ ಅಂದ್ರೆ ನಿಮ್ಮ ಹತ್ರ ಸುಳ್ಳು ಹೇಳ್ದಂಗೆ ಆಗುತ್ತೆ, ಇಲ್ಲ ಅಂದ್ರೆ ನಿಮ್ಮ ಮನ್ಸಿಗೆ ನೋವಾಗುತ್ತೆ. ಏನೇನೋ ಕನ್ಸ್ಕೊಂಡಿದ್ವಿ, ಹೀಗಾಗೋಯ್ತು. ನಮ್ಮನೆ ಪರಿಸ್ಥಿತಿ ಏನ್ ಮಾಡೋದು, ಯಾರಿಗೆ ಹೇಳೋದು ಒಂದು ಅರ್ಥ ಆಗ್ತಿಲ್ಲ. ಅಯ್ಯೋ, ನಾವು ಅನ್ಕೊಂಡಾಗೆಲ್ಲ ಆಗುತ್ತಾ? ಏನೋ ಆ ಟೈಮ್ ಲವ್ ಮಾಡಿದ್ರಿ. ಎನಿವೆ, ಕಂಗ್ರಾಟ್ಸ್. ನೀವು ಖುಷಿಯಾಗಿದ್ರೆ ನನಗಷ್ಟೇ ಸಾಕು. ನೀವಿಲ್ದೆ ನನ್ನ ಬದುಕಲ್ಲಿ ಖುಷಿ ಇಲ್ಲ ಶ್ರುತಿ ಅವರೇ. ಇದನ್ನ ಹೀಗೆ ಮುಂದುವರ್ಸಿದ್ರೆ ಯಶ್ ಅವ್ರ ಲೈಫ್ನೇ ಹಾಳು ಮಾಡ್ಕೋತಾರೆ. ಇವ್ರ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ನಾನೇ ಇವರಿಂದ ದೂರ ಇರಬೇಕು. ಅಯ್ಯೋ, ಹಾಗೆಲ್ಲ ಯಾಕೆ ಅನ್ಕೋತೀರಾ? ಎಲ್ಲ ಟೈಮ್ ಅಷ್ಟೆ, ವಯಸ್ಸು